ದರ್ಶನ್ಗೆ ಬೇಲ್ ಸಿಕ್ಕಿದ್ದಕ್ಕೆ ನಟಿ ರಕ್ಷಿತಾ ಪ್ರೇಮ್ ಖುಷಿಯಾಗಿದ್ದಾರೆ. ತಮ್ಮ ಸ್ನೇಹಿತನಿಗೆ ಬೇಲ್ ಸಿಕ್ಕಂತ ಖುಷಿಯನ್ನು ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಹಂಚಿಕೊಂಡಿದ್ದಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ ರಕ್ಷಿತಾ ಪ್ರೇಮ್ ಪೋಸ್ಟ್ ಮಾಡಿದ್ದಾರೆ. ಹ್ಯಾಪಿ ನ್ಯೂಸ್ ಹ್ಯಾಪಿ ಡೇ ಅಂತ ರಕ್ಷಿತಾ ಅವರು ಪೋಸ್ಟ್ ಮಾಡ್ಕೊಂಡಿದ್ದಾರೆ ಇನ್ಸ್ಟಾಗ್ರಾಮ್. ಪರೋಕ್ಷವಾಗಿ ಬೇಲ್ ಸಿಕ್ಕ ಸಂತಸವನ್ನ ಅವರು ಈ ರೀತಿ ಹಂಚಿಕೊಂಡಿರೋದು. ಹ್ಯಾಪಿ ನ್ಯೂಸ್ ಹ್ಯಾಪಿ ಡೇ ಅಂತ ಅವರು ಸಂತಸವನ್ನ ಹಂಚಿಕೊಂಡಿದ್ದಾರೆ. ಬೇಲ್ ಸಿಕ್ತು ಅಂದ ತಕ್ಷಣ ರಕ್ಷಿತಾ ಅವರು ತಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿರುವಂತ ಪೋಸ್ಟ್ ಇದು. ಎಸ್, ಇದೇ ಪೋಸ್ಟು ರಕ್ಷಿತಾ ಪ್ರೇಮ್ ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಇದನ್ನು ಪೋಸ್ಟ್ ಮಾಡಲಾಗಿದೆ. ಹ್ಯಾಪಿ ನ್ಯೂಸ್ ಹ್ಯಾಪಿ ಡೇ ಅಂತ ಅವರು ಪೋಸ್ಟ್ ಮಾಡಿದ್ದಾರೆ. ಅದನ್ನು ಗಮನಿಸ್ತಾ ಇದ್ದೀರಿ. ಇನ್ನು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಒಂದು ಪೋಸ್ಟ್ ಮಾಡಿದ್ರು, ಒಂದು ಹೂವಿನ ಚಿತ್ರವನ್ನು ಹಾಕಿದ್ರು ಅದರಲ್ಲಿ. ಸೊ ಈ ಕಡೆ ರಕ್ಷಿತಾ ಅವರು ಮಾಡಿರುವಂಥ ಪೋಸ್ಟನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಹ್ಯಾಪಿ ನ್ಯೂಸ್ ಹ್ಯಾಪಿ ಡೇ ಅಂತ ಬೇಲ್ ಸಿಕ್ಕ ತಕ್ಷಣವೇ ಅವರು ಕೊಟ್ಟಿರುವಂಥ ಪ್ರತಿಕ್ರಿಯೆ. ಎರಡು ಪೋಸ್ಟನ್ನು ನೋಡ್ತಾ ಇದ್ದೀರಿ. ಒಂದು ದರ್ಶನ್ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಹಾಕಿರುವಂಥ, ವಿಜಯಲಕ್ಷ್ಮಿ ಅವರು ಮಾಡಿರುವಂಥ ಪೋಸ್ಟ್ ಇದು. ಒಂದು ಹೂವಿನ ಚಿತ್ರವನ್ನು ಅವರು ಪೋಸ್ಟ್ ಮಾಡಿದ್ದಾರೆ. ಹೂವನ್ನು ಕೈಯಲ್ಲಿ ಹಿಡ್ಕೊಂಡ ರೀತಿಯಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ. ಈ ಕಡೆ ರಕ್ಷಿತಾ ಅವರು ಮಾಡಿರುವಂಥ ಪೋಸ್ಟು ಮತ್ತೊಂದು ಹೂವಿನ ಚಿತ್ರ, ಅದರ ಜೊತೆಗೆ ಒಂದು ಕ್ಯಾಪ್ಷನ್ನು ಹ್ಯಾಪಿ ನ್ಯೂಸ್ ಹ್ಯಾಪಿ ಡೇ ಅನ್ನುವಂಥ ಕ್ಯಾಪ್ಷನ್ ಹಾಕಿದ್ದಾರೆ. ಎರಡು ಪೋಸ್ಟನ್ನು ಕೂಡ ಗಮನಿಸ್ತಾ ಇದ್ದೀರಿ. ವಿಜಯಲಕ್ಷ್ಮಿ ಅವರು ದರ್ಶನ್ಗೋಸ್ಕರ ನಿರಂತರವಾಗಿ ಪ್ರಯತ್ನವನ್ನು ಮಾಡಿದರು. ಅವರಿಗೆ ಬೇಲ್ ಪಡ್ಕೊಳ್ಳೋದಕ್ಕೆ ಮತ್ತು ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ಅವರು ಇನ್ನು ಡಿಪ್ರೆಷನ್ಗೆ ಒಳಗಾಗಬಾರದು ಅನ್ನೋ ಕಾರಣಕ್ಕಾಗಿ ತಮ್ಮ ಪತಿಯ ಯೋಗಕ್ಷೇಮವನ್ನು ನಿರಂತರವಾಗಿ ವಿಚಾರಿಸ್ತಾ ಇದ್ರು. ಅದು ಪರಪನಾಗ್ರಹಾರದಲ್ಲಿದ್ದಂಥ ಸಂದರ್ಭದಲ್ಲೂ ಬಳ್ಳಾರಿ ಜೈಲಿಗೆ ಹೋದ ನಂತರ ಆ ಕಷ್ಟದ ದಿನಗಳೇನಿತ್ತು, ಜೈಲು ಶಿಕ್ಷೆಯ ಕಷ್ಟದ ದಿನಗಳು, ಪರಪನಾಗ್ರಹಾರದಲ್ಲಿ ಅವರಿಗೆ ಜೈಲು ಶಿಕ್ಷೆಯ ರೀತಿಯಲ್ಲಿ ಇರಲಿಲ್ಲ, ಅದು ಬೇರೆ ರೀತಿಯಲ್ಲಿತ್ತು. ಒಂದಿಷ್ಟು ದಾಖಲೆಗಳು ಕೂಡ ಸಿಕ್ಕಿತ್ತು, ಆನಂತರ ಫೋಟೋಸ್ ಎಲ್ಲ. ಬಟ್ ಬಳ್ಳಾರಿಯಲ್ಲಿ ಅನುಭವಿಸಬಾರದನ್ನೆಲ್ಲ ಅನುಭವಿಸಿದರು ದರ್ಶನ್. ಕಾರಣ ಬಳ್ಳಾರಿಯ ಜೈಲು ಶಿಕ್ಷೆಯ ತೀಕ್ಷ್ಣತೆ ಆ ರೀತಿ ಇದೆ. ಆ ಸಂದರ್ಭದಲ್ಲೆಲ್ಲ ಅವರು ದರ್ಶನ್ ಅವರನ್ನ ಭೇಟಿ ಆಗ್ತಿದ್ರು. ಇದರ ಜೊತೆಗೆ ದೇವಸ್ಥಾನಗಳಿಗೆ ಹೋಗ್ತಾ ಇದ್ರು. ಅಸ್ಸಾಂನಲ್ಲಿ ಕಾಮಾಖ್ಯ ದೇವಿ, ನಮ್ಮ ಕರ್ನಾಟಕದ ಕೊಲ್ಲೂರು ಮೂಕಾಂಬಿಕೆ, ಇನ್ನು ಬೇರೆ ಬೇರೆ ದೇವಸ್ಥಾನಗಳು, ಇಲ್ಲೆಲ್ಲ ಕಡೆ ಹೋಗಿ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾ ಬಂದರು. ಜೊತೆಗೆ ಲೀಗಲ್ ಟೀಮ್ನ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದರು. ಒಬ್ಬ ಪ್ರಬಲ ವಕೀಲರನ್ನ ಎಂಗೇಜ್ ಮಾಡಿಕೊಂಡ್ರು. ದರ್ಶನ್ಗೋಸ್ಕರ ವಕಾಲತ್ತು ಹಾಕೋದಕ್ಕೆ ಒಬ್ಬ ಪ್ರಬಲ ವಕೀಲರು CV ನಾಗೇಶ್ ಅವರನ್ನ ಎಂಗೇಜ್ ಮಾಡಿಕೊಂಡ್ರು. ಸೊ ಈ ರೀತಿ ದರ್ಶನ್ ಇವತ್ತು ಬೇಲ್ ಪಡ್ಕೊಂಡಿದ್ದಾರೆ ಅಂತಂದ್ರೆ ಅದರ ಸಂಪೂರ್ಣ ಶ್ರೇಯ, ಸಂಪೂರ್ಣ ಕ್ರೆಡಿಟ್ ಇರೋದು ವಿಜಯಲಕ್ಷ್ಮಿ ಅವರಿಗೆ. ಯಾಕಂತಂದ್ರೆ ಬಹಳ ಕಷ್ಟದ ಕೇಸ್ ಆಗಿತ್ತಿದು. ಕಷ್ಟದ ಕೇಸ್ನಲ್ಲಿ ಪ್ರಬಲವಾದಂಥ ಚಾರ್ಜ್ ಶೀಟು, ಆ ಪ್ರಬಲವಾದಂಥ ಚಾರ್ಜ್ ಶೀಟ್ನ ಮಧ್ಯೆಯೂ ಕೂಡ ಬೇಲ್ ಸಿಕ್ಕಿದೆ. ಐ ರಿಪೀಟ್, ಬೇಲ್ ಸಿಕ್ಕಿದೆ. ನಿರ್ದೋಷಿ ಅಂತಲ್ಲ, ಬೇಲ್ ಸಿಕ್ಕಿದೆ. ಬಟ್ ಬೇಲ್ ಸಿಕ್ಕಿರೋದು ಕೂಡ ಬಹಳ ಕಷ್ಟ ಅಂತಾನೆ ಭಾವಿಸಲಾಗಿತ್ತು ಈ ಕೇಸಲ್ಲಿ. ಬಟ್ ಬೇಲ್ ಪಡ್ಕೊಂಡಿದ್ದಾರೆ ದರ್ಶನ್. ಆ ಮೂಲಕ ಸದ್ಯಕ್ಕೆ ರಿಲೀಫ್ ಸಿಕ್ಕಿದೆ ದರ್ಶನ್ ಪಾಲಿಗೆ. ವಿಜಯಲಕ್ಷ್ಮಿ ಅವರು ಅದೇ ಖುಷಿಗೆ ಒಂದು ಪೋಸ್ಟ್ ಅನ್ನು ಮಾಡಿದ್ದಾರೆ, ನೋಡ್ತಾ ಇದ್ರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.